ಮಾವಿನ ಸೀಸನ್ ಅಂತೂ ಕೊನೆಯ ಹಂತದಲ್ಲಿದೆ. ಈ ರೆಸಿಪಿಯನ್ನು ಖಂಡಿತ ಮಿಸ್ ಮಾಡಬೇಡಿ. ಮಾವಿನ ಸೀಸನ್ ಮುಗಿಯೋಕ್ಕಿಂತ ಮುಂಚೆ ಈ ರೆಸಿಪಿಯನ್ನು ಖಂಡಿತ ಟ್ರೈ ಮಾಡಿ ನೋಡಿ. 2 ರೆಸಿಪಿಯೊಂದಿಗೆ ಬಂದಿದ್ದೇನೆ. ಒಂದು ಮಾವಿನಕಾಯಿ ರೆಸಿಪಿ, ಇನ್ನೊಂದು ಮಾವಿನ ಹಣ್ಣಿನ ರೆಸಿಪಿ. ಒಂದು ಮಾವಿನಕಾಯಿಯನ್ನು ಹೇಗೆ ವರ್ಷ ಪೂರ್ತಿ ಶೇಖರಿಸಿ ಇಡ್ಬೋದು ಅಂತ ಕೊಡಲಿಕ್ಕಿದ್ದೇನೆ. ಅದರ ಜೊತೆಗೆ ಒಂದು ಮಾವಿನ ಹಣ್ಣಿನಿಂದ ಮಾಡುವಂಥ ಗೊಜ್ಜಿನ ರೆಸಿಪಿ ಅಥವಾ ಮಸಾಲೆ ಹಾಕಿಬಿಟ್ಟು ಸುಕ್ಕದ ರೆಸಿಪಿಯನ್ನು ಮಾವಿನ ಹಣ್ಣಿನಿಂದ ಮಾಡಲಿಕ್ಕಿದ್ದೇನೆ. ಮಾವಿನಕಾಯಿಯಿಂದ ಬೇರೆ ಬೇರೆ ರೆಸಿಪೀಸ್ ಅಂತ ಮಾಡ್ಬೋದು, ಆದರೆ ವರ್ಷ ಪೂರ್ತಿ ಮಾವಿನಕಾಯಿ ಸಿಗೋದಿಲ್ಲ. ಅದನ್ನು ಹೇಗಪ್ಪ ಶೇಖರಿಸಿ ಇಡೋದು? ಹಾಗಾದರೆ ಬನ್ನಿ, ಈ ಕ್ರಮವನ್ನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕಿದ್ದೇನೆ. ಹಾಯ್ ಆಲ್, ದಿಸ್ ಇಸ್ ಸಂಧ್ಯಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈಗಾಗಲೇ ಹೇಳಿದ ಹಾಗೆ ಮಾವಿನಕಾಯಿಯನ್ನು ಹೇಗೆ ಶೇಖರಿಸಿಡೋದು ಅಂತ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ವಿಡಿಯೋವನ್ನು ಫಸ್ಟ್ ಟೈಮ್ ನೋಡೋರಾಗಿದ್ದರೆ, ನನ್ನ ಚಾನಲಲ್ಲಿ ಹೊಸದಾಗಿದ್ದರೆ, ನನ್ನ ಈ ಚಾನಲ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮತ್ತು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗಾದರೆ ಬನ್ನಿ, ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಮೊದಲಿಗೆ ಒಂದು ಸ್ಟೀಮರನ್ನು ರೆಡಿ ಮಾಡಿದ್ದೀನಿ. ಮತ್ತು ಈ ಮಾವಿನಕಾಯಿಯನ್ನು ಚೆನ್ನಾಗಿ ತೊಳೆದು ಬಟ್ಟೆಯಲ್ಲಿ ಒಣಗಿಸಿ ಡ್ರೈ ಆದ ಮೇಲೆ ಇವಾಗ ನಾನು ಈ ಹಬೆಯಲ್ಲಿ ಇದನ್ನು 10 ನಿಮಿಷ ಬೇಯಿಸ್ಕೋಬೇಕು. ನಾವು 8 ರಿಂದ 10 ನಿಮಿಷ ಹಿಡಿಯುತ್ತೆ. ತುಂಬ ಓವರ್ ಕುಕ್ ಆಗೋ ಥರ ಬೇಯಿಸ್ಕೋಬಾರ್ದು. ಕಲರ್ ಚೇಂಜ್ ಆಗಬೇಕು, ಆದರೆ ಸಾಫ್ಟ್ ಇರಬೇಕು. ಅದು ತುಂಬ ಓವರ್ ಸಾಫ್ಟಾಗಿ ಇರಬಾರ್ದು. ಒಂದು 8 ರಿಂದ 10 ನಿಮಿಷ ಹಿಡಿಯುತ್ತೆ ಇದಕ್ಕೆ ಬೇಯಿಸೋದಕ್ಕೆ. ಕುಕ್ಕರಲ್ಲಿ ಇಡುವಂತಹ ಅವಶ್ಯಕತೆ ಇಲ್ಲ. ಈ ರೀತಿ ಇಡ್ಲಿ ಸ್ಟೀಮರಲ್ಲಿ ಅಥವಾ ಸ್ಟೀಮ್ ಮಾಡೋ ಪಾತ್ರೆಯಲ್ಲಿ ಈ ರೀತಿ ನೀವು ಬೇಯಿಸ್ಕೋಬೇಕು. ಇವಾಗ ಇದನ್ನು ಇಟ್ಕೊಳ್ಳೋಣ. ಈ ರೀತಿಯಾಗಿ ಜೋಡಿಸ್ತಾ ಇದ್ದೀನಿ. ನನಗೆ ಬರೀ 5 ಮಾತ್ರ ಮಾವಿನಕಾಯಿ ಸಿಕ್ಕಿತ್ತು, ಯಾಕಂದರೆ ಎಂಡ್ ಆಫ್ ದ ಸೀಸನ್ ಅಲ್ವಾ. ಈ ರೀತಿ ಮೆಥಡಲ್ಲಿ ಮಾಡಿದರೆ ವರ್ಷ ಪೂರ್ತಿ ಚೆನ್ನಾಗಿ ಉಳಿಯುತ್ತೆ. ನಮ್ಮ ಮನೇಲಂತೂ ಇದು 1 ತಿಂಗಳಲ್ಲೇ ಖಾಲಿ ಆಗುತ್ತೆ, ಯಾಕಂದರೆ ನನಗಂತೂ ತುಂಬ ಇಷ್ಟ ಇದು. ಈ ರೀತಿಯಾಗಿ ಉಪ್ಪಿಗೆ ಹಾಕಿರುವಂತಹ ಮಾವಿನಕಾಯಿ ರೆಸಿಪೀಸ್ ನನಗೆ ತುಂಬ ಇಷ್ಟ ಆಗುತ್ತೆ. ಇನ್ನೊಂದು ಕಡೆ ಒಂದು 2 ಲೀಟರಷ್ಟು ನಾನು ಬಿಸಿನೀರನ್ನು ಮಾಡ್ಕೊಂಡಿದ್ದೀನಿ. ನೀರು ಇವಾಗ ಕುದೀತಾ ಇದೆ. ಇದಕ್ಕೆ ನಾವು 2 ರಿಂದ 3 ಹಿಡಿಯಷ್ಟು ರಾಕ್ ಸಾಲ್ಟ್ ಅಥವಾ ಟೇಬಲ್ ಸಾಲ್ಟ್ ಆದರೂ ಆಗುತ್ತೆ. 1-2 ಮುಷ್ಟಿ ಇದಕ್ಕೆ ಹಾಕ್ಕೋಬೇಕು. ನೋಡಿ, 2 ರಿಂದ 3 ಮುಷ್ಟಿ ಹಾಕ್ಕೊಂಡಿದ್ದೀನಿ ನಾನು. ಒಂದೇ ಮುಷ್ಟಿಯಲ್ಲಿ ಉಪ್ಪು ನೀರು ಆಗುತ್ತೆ ಅಂತ ಅಂದ್ಕೋಬೇಡಿ, ಅದು ತುಂಬ ಹಾಳಾಗುತ್ತೆ. ಯಾಕಂದರೆ ಸಾಲ್ಟ್ ಅನ್ನೋದು ಪ್ರಿಸರ್ವೇಟಿವ್ ಕೆಲಸ ಮಾಡೋದು ಮಾವಿನಕಾಯಿಗೆ. ಇಲ್ಲಾಂದರೆ ಸಾಲ್ಟನ್ನು ಕಮ್ಮಿ ಹಾಕೊಂಡ್ರೆ ಫಂಗಸ್ ಬರೋದು ಅಥವಾ ಸಾಫ್ಟಾಗಿ ಕರ್ಗೋಗೋದು ಎಲ್ಲ ಆಗುತ್ತೆ. ಇದು ಬೆಂದು ಕೂಡ ಆಗಿದೆ. ಮತ್ತು ಉಪ್ಪು ನೀರು ಕೂಡ ರೂಮ್ ಟೆಂಪ್ರೇಚರ್ಗೆ ಬಂದಿದೆ. ರೂಮ್ ಟೆಂಪ್ರೇಚರ್ ಬರಬೇಕು. ಈ ಉಪ್ಪು ನೀರಾಗಲಿ ಇರಲಿ ಅಥವಾ ಮಾವಿನಕಾಯಿ ಆಗಿರಲಿ, ಇವೆರಡೂ ಕೂಡ ನಾರ್ಮಲ್ ಟೆಂಪ್ರೇಚರ್ಗೆ ಬರಬೇಕು. ಇವಾಗ ಇದೆರಡು ಆರಿದೆ ನೋಡಿ, ಕಲರ್ ಕೂಡ ಚೇಂಜ್ ಆಗಿದೆ. ಕ್ಲೀನ್ ಜಾರು ಅಥವಾ ಡಬ್ಬಿ ಅಥವಾ ಭರಣಿ ತಗೊಳ್ಳಿ. ಈ ರೀತಿ 2 ಹಾಕಿ ಇದಕ್ಕೆ ಉಪ್ಪು ನೀರನ್ನು ಪೂರ್ತಿಯಾಗಿ ಹಾಕಬೇಕು. ಮುಳುಗುವಂತ ಇರಬೇಕು. ಒಂದು ಅರ್ಧ ಮೇಲಿರೋದು ಆ ಥರ ಮಾಡಬಾರ್ದು. ಉಪ್ಪು ನೀರಲ್ಲಿ ಫುಲ್ ಡಿಪ್ ಆಗಿ ಇರಬೇಕು. ಇವಾಗ ಇದು ರೆಡಿಯಾಗಿದೆ, ರೆಡಿ ಟು ಸ್ಟೋರ್. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಇದನ್ನು ಉಪಯೋಗಿಸಿ ಹೇಗೆ ಗೊಜ್ಜು ಅಥವಾ ಬೇರೆ ಯಾವುದೆಲ್ಲ ರೆಸಿಪಿ ಮಾಡ್ಬೋದು ಅಂತ ತೋರಿಸ್ತೀನಿ. ಇವಾಗ ಇದು ಸ್ಟೋರ್ ಮಾಡಲಿಕ್ಕೆ ರೆಡಿಯಾಗಿದೆ. ಈಗ ಇನ್ನೊಂದು ರೆಸಿಪಿ, ಮಾವಿನ ಹಣ್ಣಿನ ರೆಸಿಪಿಯನ್ನು ನೋಡ್ಕೊಂಡು ಬರೋಣ. ಮಾವಿನ ಹಣ್ಣು ಅಂದರೆ ಸಕ್ಕರೆ ಗುತ್ತಿ ಮಾವಿನ ಹಣ್ಣು ಅಥವಾ ವೈಲ್ಡ್ ಮ್ಯಾಂಗೋ ಕರಿ, ಗಾಂಟ್ ಮಾವಿನ ಹಣ್ಣು ಅಂತ ನಾನು ಹೇಳ್ತೀವಿ. ಈ ರೀತಿ ಮಾವಿನ ಹಣ್ಣನ್ನು ತಗೋಬೇಕು. ಇಲ್ಲಾಂದರೆ ರಸಪೂರಿ ಕೂಡ ತಗೊಂಡ್ರೂ ಆಗುತ್ತೆ. ಇದನ್ನು ನೋಡಿ, ಈ ರೀತಿ ತೊಟ್ಟಿನ ಭಾಗವನ್ನು ಕಟ್ ಮಾಡಿ ಈ ರೀತಿ 2 ಸ್ಲಿಟ್ ಮಾಡಬೇಕು. ಯಾಕಂದರೆ ಇದು ಮಸಾಲೆ ನಾವು ಹಾಕಿ ಮಾಡಿರೋದ್ರಿಂದ ಈ ಮಸಾಲೆ ಒಳಗಡೆವರೆಗೂ ಹೋಗುತ್ತೆ. ಆ ರೀಸನ್ಗೋಸ್ಕರ ಎಲ್ಲ ಮಾವಿನ ಹಣ್ಣನ್ನು ಈ ರೀತಿಯಾಗಿ ಕಟ್ ಮಾಡಿ ಹುಳ ಇದೆಯಾ ಅಂತ ನೋಡಿಬಿಟ್ಟು ಚೆನ್ನಾಗಿ ಒಂದು ಬಾಣಲೆಯಲ್ಲಿ ಹಾಕ್ತಾ ಇದ್ದೇನೆ. ಏನು ಹಾಕ್ಕೊಂಡಿಲ್ಲ, ಎಣ್ಣೆ ಇಲ್ಲ, ಏನೂ ಇಲ್ಲ. ಜಸ್ಟ್ ಇದನ್ನು ಹಾಕಿ ನಾವು ಇದಕ್ಕೆ ನೀರು ಹಾಕಿ ಬೇಯಿಸಬೇಕು. ಸ್ವಲ್ಪ 1-2 ಲೋಟ ನೀರು ಹಾಕ್ಕೋತಾ ಇದ್ದೀನಿ. ನೀರು ಬಾಯ್ಲ್ ಬರ್ತಾ ಇದೆ. ನೀರು ಬಾಯ್ಲ್ ಬಂದ ಮೇಲೆ ಇದನ್ನು ಮುಚ್ಚಿ ನಾವು ಬೇಯಿಸಬೇಕು. 3 ಸಕ್ಕರೆ ಗುತ್ತಿ ಇತ್ತು ಅಂತ 2 ನಾನು ರಸಪುರಿ ಕೂಡ ಹಾಕಿ ಇದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲ ಕಡ ಹಾಕ್ತಾಯಿದ್ದೀನಿ. ತುಂಬ ಬೆಲ್ಲ ಹಾಕಬೇಕಂತ ಅವಶ್ಯಕತೆ ಇಲ್ಲ, ಸ್ವಲ್ಪ ಹುಳಿ ಸಿಹಿ ಇದ್ರೇ ಒಳ್ಳೆಯದು. ನೋಡಿ, ಚೆನ್ನಾಗಿ ಬೆಂದಿದೆ. ಒಂದು 2-3 ನಿಮಿಷದಲ್ಲಿ ಇಷ್ಟು ಸಾಫ್ಟ್ ಆಯಿತು. ಬೆಲ್ಲ ಕೂಡ ಕರಗಿದೆ. ನಾನು ಬೆಲ್ಲದ ಪುಡಿ ಹಾಕಿದ್ದೆ ಅಲ್ವಾ, ಹಾಗಾಗಿ ಬೇಗ ಕರಗೋಯ್ತು. ಇವಾಗ ನೋಡಿ, ರೀತಿ ಸಾಫ್ಟಾಗಿ ಬೆಂದಿದೆ. ಇವಾಗ ನಾವು ಇದಕ್ಕೆ ಬೇಕಿರುವಂಥ ಒಂದು ಮಸಾಲೆಯನ್ನು ರೆಡಿ ಮಾಡಬೇಕು. ಒಂದು ಅರ್ಧ ಕಾಯಿ ತುರಿಯನ್ನು ತಗೊಂಡಿದ್ದಾನೆ. ಅರ್ಧ ಕಾಯಿ ತುರಿಯ ಜೊತೆಗೆ ಮೆಣಸು, ಬ್ಯಾಡಗಿ ಮೆಣಸಿನಕಾಯಿ ಹುರಿದಿರುವಂಥದ್ದು ಅದು ತಗೊಂಡಿದ್ದೇನೆ. ಹುಣಸೆ ಹಣ್ಣನ್ನು ಎಲ್ಲೂ ಬಳಸ್ತಾ ಇಲ್ಲ, ಯಾಕಂದರೆ ಮಾವಿನ ಹಣ್ಣು ಸ್ವಲ್ಪ ಹುಳಿ ಇರುತ್ತೆ.
ಹಾಗಾಗಿ ಹುಣಸೆಹಣ್ಣು ಹಾಕುವಂತಹ ಅವಶ್ಯಕತೆ ಇರೋದಿಲ್ಲ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಬ್ಯಾಡಗಿ ಮೆಣಸಿನಕಾಯಿಯನ್ನು ಹಾಕೋಬೋದು, ಅಥವಾ ರಾಮನಾಡ್ ಮೆಣಸಿನಕಾಯಿ ಅಥವಾ ಗುಂಟೂರು ಮೆಣಸಿನಕಾಯಿ ಕೂಡ ಹುರಿದಿರುವಂಥದ್ದು ಇಲ್ಲಿ ಬಳಸಬೇಕು. ಇದರ ಜೊತೆಗೆ ಒಂದು ಚಿಕ್ಕದಾಗಿ ಒಗ್ಗರಣೆ ಪ್ಯಾನಲ್ಲಿ ನಾನು ಮಸಾಲೆಗಳನ್ನೆಲ್ಲ ಹುರಿತಾ ಇದ್ದೀನಿ. 1 ಚಮಚದಷ್ಟು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ, 1-2 ಚಮಚದಷ್ಟು ಧನಿಯಾ ಕಾಳನ್ನು ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ಕಾಯಿ ತುರಿ ಮೆಣಸಿನ ಒಟ್ಟಿಗೆ ಹಾಕಿ ನಾವು ಮಿಕ್ಸಿಯಲ್ಲಿ ರುಬ್ಬಿಕೊಂಡಿದ್ದೇನೆ. ನೋಡಿ ಈ ರೀತಿ ರುಬ್ಬಿಕೊಂಡಿರುವ ಮಸಾಲೆಯನ್ನು ಇವಾಗ ಬೆಂದ ಮಾವಿನ ಹಣ್ಣಿಗೆ ಇದನ್ನು ಹಾಕೋತಾ ಇದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ. ನೋಡಿ ತುಂಬಾ ಸುಲಭವಾಗಿ ಮಾಡುವಂತಹ ಕರಿ ಇದು, ವೈಲ್ಡ್ ಮ್ಯಾಂಗೋ ಕರಿ, ಅಥವಾ ನಾವು ಇದಕ್ಕೆ ಸುಕ್ಕೆ ಅಂತ ಕೂಡ ಕರಿತೇವೆ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಇವಾಗ ಬಾಯ್ಲ್ ಬರೋದಕ್ಕೆ ಬಿಡಬೇಕು. ಇದನ್ನು ನಾವು ಇವಾಗ ಮುಚ್ಚಿ ಒಂದು 5 ನಿಮಿಷ ಬೇಯಿಸಬೇಕು. ಸೀಸನನ್ನು ಎಂಡ್ ಆಗೋದಕ್ಕೆ ಮುಂಚೆನೇ ಇದನ್ನು ಮಾಡಿಕೊಳ್ಳಿ, ಇಲ್ಲಾಂದರೆ 1 ವರ್ಷದ ಪೂರ್ತಿ ನೀವು ಮಾವಿನ ಹಣ್ಣಿಗೋಸ್ಕರ ಕಾಯಬೇಕಾಗುತ್ತೆ. ನೋಡಿ ಚೆನ್ನಾಗಿ ಬೆಂದಿದೆ, ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಇವಾಗ ಇದಕ್ಕೊಂದು ಒಳ್ಳೆಯ ಒಗ್ಗರಣೆಯನ್ನು ಕೊಟ್ಕೊಳ್ಳೋಣ. ಒಂದು ಚಿಕ್ಕ ಪ್ಯಾನಲ್ಲಿ ನಾನು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀನಿ, ಸಾಸಿವೆ ಹಾಕ್ಕೊಂಡೆ, ಕರಿಬೇವಿನ ಸೊಪ್ಪು ಹಾಕ್ಕೊಂಡೆ, ಒಂದು ಬ್ಯಾಡಗಿ ಮೆಣಸಿನಕಾಯಿ ಹಾಕಿ ನಮ್ಮ ಒಗ್ಗರಣೆ ರೆಡಿಯಾಗಿದೆ. ಇದನ್ನು ಇವಾಗ ಕರಿಗೆ ಹಾಕ್ತಾ ಇದ್ದೀನಿ. ನೋಡಿ ಒಗ್ಗರಣೆನ ಹಾಕಿ ಮುಚ್ಚಳವನ್ನು ಮುಚ್ತಾ ಇದ್ದೀನಿ. ರೆಡಿಯಾಗಿದೆ. ಸಿಂಪಲ್ ಡಿಲಿಷಿಯಸ್ ವೈಲ್ಡ್ ಮ್ಯಾಂಗೋ ಕರಿ ಇಸ್ ರೆಡಿ ಟು ಸರ್ವ್. ತುಂಬಾ ಟೇಸ್ಟಿಯಾಗಿರುತ್ತೆ. ಅನ್ನಕ್ಕೂ ಚಪಾತಿ ಸೂಪರ್ ಕಾಂಬಿನೇಷನ್ನು. ಖಂಡಿತ ಟ್ರೈ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ. ಹಾಗಿದೆ, ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಖಂಡಿತ ಲೈಕ್ ಮಾಡ್ತೀರಲ್ವಾ, ಶೇರ್ ಮಾಡ್ತೀರಲ್ವಾ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ. ಹಾಗಾದರೆ ಮತ್ತೆ ಭೇಟಿಯಾಗೋಣ ಇನ್ನಷ್ಟು ರೆಸಿಪೀಸ್ಗಳೊಂದಿಗೆ ನೆಕ್ಸ್ಟ್ ವ್ಲಾಗಲ್ಲಿ. ನೋಡಿದ್ದಕ್ಕೆ ಧನ್ಯವಾದಗಳು ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಗುಡ್ ಡೇ ಆ್ಯಂಡ್ ಬಾಯ್.